ಗಲ್ಫ್ ರಾಷ್ಟ್ರಗಳ ಯುದ್ಧದಲ್ಲಿ ಭಾರತ ಮಧ್ಯ ಪ್ರವೇಶಿಸಲಿ, ಯುದ್ಧ ನಿಲ್ಲಿಸಲು ಭಾರತ ಮಧ್ಯ ಪ್ರವೇಶ ಮಾಡಬೇಕು ಅಂತ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯ ಶ್ರೀಗಳ ಮನವಿಯನ್ನ ಮಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಲ್ಲಿ ಭಾರತ ಮಧ್ಯ ಪ್ರವೇಶ ಮಾಡಬೇಕು, ಯುದ್ಧ ನಿಲ್ಲಿಸಲು ಭಾರತ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯ ಶ್ರೀಗಳ ಮನವಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ಗೆ ಶ್ರೀಗಳ ಮನವಿಯನ್ನ ಸಲ್ಲಿಸಿದ್ದಾರೆ. ಕೊಲ್ಲಿ ದೇಶಗಳಲ್ಲಿ ಈಗಾಗಲೇ ಯುದ್ಧ ಆರಂಭವಾಗಿದೆ. ಕೊಲ್ಲಿ ದೇಶಗಳ ಮಧ್ಯ ಮತ್ತೆ ಯುದ್ಧ ನಡೆಯಬಾರದಿತ್ತು. ಯುದ್ಧ ನಿಲ್ಲಿಸಲು ಭಾರತ ಮಧ್ಯ ಪ್ರವೇಶ ಮಾಡಬೇಕು. ಕೇಂದ್ರಕ್ಕೆ ಉಪರಾಷ್ಟ್ರಪತಿ ಮೂಲಕ ಸ್ವಾಮೀಜಿ ಸಲಹೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡಬೇಕು. ಇದರಿಂದ ಭಾರತದ ಗೌರವ ಪ್ರಪಂಚದಲ್ಲಿ ಹೆಚ್ಚಾಗಲಿದೆ. ಭಾರತವು ವಿಶ್ವ ಶಾಂತಿ ಪ್ರತಿಪಾದಿಸುತ್ತಲೇ ಬಂದಿದೆ. ಭಾರತದ ಮಧ್ಯ ಪ್ರವೇಶ ಅಗತ್ಯವಿದೆ ಎಂದ ಸ್ವಾಮೀಜಿ. ಕೇಂದ್ರದ ಉಪರಾಷ್ಟ್ರಪತಿ ಮೂಲಕ ಸ್ವಾಮೀಜಿ ಕೇಂದ್ರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಭಾರತ ಮಧ್ಯ ಪ್ರವೇಶ ಮಾಡಬೇಕು ಈ ಯುದ್ಧದಲ್ಲಿ. ಶ್ರೀಶೈಲ ಜಗದ್ಗುರು ಶಿವಾಚಾರ್ಯ ಶ್ರೀಗಳ ಮನವಿ ಇದು. ಉಪರಾಷ್ಟ್ರಪತಿಗಳಿಗೆ ಜಗದ್ಗುರು ಶ್ರೀಗಳ ಸಲಹೆ. ಚಿಕ್ಕೋಡಿಯಲ್ಲಿ ಶಿವಾಚಾರ್ಯ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲ್ಲಿ ದೇಶಗಳಲ್ಲಿ ಯುದ್ಧ ಆರಂಭವಾಗಿದೆ. ಕೊಲ್ಲಿ ದೇಶಗಳ ಮಧ್ಯೆ ಯುದ್ಧ ನಡೆಯಬಾರದಿತ್ತು. ಯುದ್ಧ ನಿಲ್ಲಿಸಲು ಭಾರತ ಮಧ್ಯ ಪ್ರವೇಶ ಮಾಡಬೇಕು. ಕೇಂದ್ರಕ್ಕೆ ಉಪರಾಷ್ಟ್ರಪತಿ ಮೂಲಕ ಸ್ವಾಮೀಜಿ ಸಲಹೆ ಇದು. ಯುದ್ಧ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡಬೇಕು ಅಂತ ಸ್ವಾಮೀಜಿ ಸಲಹೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ ನೋಡಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನರೇಂದ್ರ ಮೋದಿ ಅವರು ಸಂಧಾನವನ್ನ ಮಾಡೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇರುವಂಥದ್ದು. ಆಗಲೇ ನಾನು ಒಂದು ಮಾತು ಹೇಳಿದೆ, 48 ಗಂಟೆಗಳಲ್ಲಿ 8 ಕರೆಗಳನ್ನು ಗಲ್ಫ್ ರಾಷ್ಟ್ರಕ್ಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯ ನಿಲುವಾಗಿದೆ. अगर रोकना हो उसके लिए उपराष्ट्रपति जी को बिल्कुल समय नहीं है. वे जल्द से जल्द यहाँ से जाने वाले हैं. ऑलरेडी 20 मिनट्स लेट हो रहा है. आजकल ईरान, इजराइल, अमेरिका, कोल्ली देशों में जो युद्ध छिड़ गया है वो युद्ध नहीं होना चाहिए. उसके लिए भारत हस्तक्षेप करके उस युद्ध को रोकने के लिए हमारे उपराष्ट्रपति के माध्यम से एक प्रस्ताव हो, एक प्रयत्न हो. उससे देश का गौरव दुनिया में बढ़ेगा. विश्व शांति को भारत ने प्राचीन काल से प्रस्तावित किया है. इसलिए उस युद्ध को रोकने के लिए भारत का हस्तक्षेप होना आवश्यक है, हम कहना चाहते हैं. और इस देश में आपसी अनेक विवाद है. उन आपसी विवादों को अगर समापन करना हो तो देश में एक रूप कानून आना बहुत आवश्यक है. समान नागरिक संहिता आना बहुत आवश्यक है. असमान नागरिक संहिता के कारण ही मुझे भी दो, मुझे भी दो, मुझे भी चाहिए, मुझे भी चाहिए, इस प्रकार का आरक्षण के पीछे बहुत बड़ा होड़ लगा हुआ है. उसको अगर रोकना हो उसके लिए समान नागरिक संहिता कानून आना इस देश में बहुत जरूरी है. हम सीपी राधाकृष्णन महोदय जी से अनुरोध करते हैं कि आप इस विषय में थोड़ा सा आगे कदम रखते हुए समान एक रूप कायदा लाने के लिए आपके द्वारा कोशिश हो. उपराष्ट्रपति जी को बिल्कुल समय नहीं है. वे जल्द से जल्द यहाँ से जाने वाले हैं. ऑलरेडी 20 मिनट्स लेट हो रहा है. आजकल ईरान, इजराइल, अमेरिका, कोल्ली देशों में जो
ಈಗಾಗಲೇ ಏನು ಯುದ್ಧ ತಾರಕಕ್ಕೆ ಹೋಗಿ ಮುಟ್ಟಿದೆ, ಕೊಲ್ಲಿಯವರೆಗೂ ಸಹಿತ ಯುದ್ಧ ನಡೀತಾ ಇದೆ. ಇದರಲ್ಲಿ ಭಾರತ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯ ಸ್ವಾಮೀಜಿಗಳು ಉಪರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಿರುವಂಥದ್ದು. ಸೊ